ಹಾಯ್ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ಕ್ಲಾಸ್ನಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಆಡಳಿತ ಮಾಡಿರ್ತಕ್ಕಂಥವ್ರು ಯಾರ್ಯಾರು ಮತ್ತು ಈ ಭಾರತದ ಪ್ರಮುಖ ಗವರ್ನರ್ ಜನರಲ್ ಆಗಿರ್ತಕ್ಕಂಥವ್ರು ಮೇಲೆ ಸಾಕಷ್ಟು FD ಆಗಲಿ, SD ಆಗಲಿ, VO, PDO, RRB ಎಲ್ಲ ಥರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಗವರ್ನರ್ ಜನರಲ್ ಅಧಿಕಾರಿಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದೇವೆ. ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಈ ಎಲ್ಲ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಪ್ರಮುಖ ಭಾರತದ ಗವರ್ನರ್ ಜನರಲ್ ಯಾರ್ಯಾರಾಗಿದ್ದಾರಪ್ಪ ಅಂದ್ರ ವಾರನ್ ಹೆಸ್ಟಿಂಗ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಡೌಲ್ಹೌಸಿ, ಲಾರ್ಡ್ ವಿಲಿಯಂ ಬೆಂಟಿಕ್. ಹೌದಾ, ಇವರು ಈ ಪ್ರತಿಯೊಬ್ಬ ಗವರ್ನರ್ ಜನರಲ್ ಮೇಲೆ ಸಾಕಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಆಗಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಬಂದ್ರಿ ವಾರನ್ ಹೆಸ್ಟಿಂಗ್ ಅಂತ ಹೇಳ್ರಿ. ಯಾರಿ? ಭಾರತದ ಮೊದಲ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್. ಇವರ ಆಳ್ವಿಕೆ 1773ರಿಂದ 1785ರವರೆಗೆ ಇತ್ರಿ. ಇವ್ರ ಮೇಲೆ ಯಾವ್ಯಾವ ಎಕ್ಸಾಮ್ಗೆಲ್ಲ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ಯಾರಂತ ನೋಡ್ರಿ. ಫಸ್ಟ್ ಕ್ವಶನ್, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? KPSC ಗ್ರೂಪ್ ಸಿ 2016, PC 2015 ಈ ಕ್ವಶನ್ ಆಗೈತ್ರಿ. ಭಾರತದ ಮೊದಲ ಗವರ್ನರ್ ಜನರಲ್ ಯಾರಾಗಿದ್ದರು? ಆಪ್ಷನ್ ಎ ಕಾರ್ನ್ವಾಲಿಸ್, ಆಪ್ಷನ್ ಬಿ ವೆಲ್ಲೆಸ್ಲಿ, ಆಪ್ಷನ್ ಸಿ ವಾರನ್ ಹೆಸ್ಟಿಂಗ್, ಆಪ್ಷನ್ ಡಿ ಸರ್ ಜಾನ್ ಶೋರ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ವಾರನ್ ಹೆಸ್ಟಿಂಗ್. ಭಾರತದ ಮೊದಲ ಗವರ್ನರ್ ಜನರಲ್ ಯಾರಾಗಿರಪ್ಪ ಅಂದ್ರೆ ವಾರನ್ ಹೆಸ್ಟಿಂಗ್, ನೆನಪಿರ್ಲಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ. ಭಾರತದ ವಸಾಹತು ಆಡಳಿತದಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ UPSC 2018ರಲ್ಲಿ ಈ ಪ್ರಶ್ನೆ ಆಗೈತ್ರಿ. ಭಾರತದ ವಸಾಹತು ಆಡಳಿತ ಅವಧಿಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಒಂದೇ ಹೇಳಿಕೆ ನೋಡ್ರಿ. ಬನಾರಸ್ ಸಂಸ್ಕೃತ ಶಾಲೆ ವಿಲಿಯಂ ಜೋನ್ಸ್, ಕಲ್ಕತ್ತಾ ಮದ್ರಾಸ್ ವಾರನ್ ಹೆಸ್ಟಿಂಗ್, ಫೋರ್ಟ್ ವಿಲಿಯಂ ಕಾಲೇಜ್ ಆರ್ಥರ್ ವೆಲ್ಲೆಸ್ಲಿ. ಇದಕ್ಕೆ ರೈಟ್. ಈ ಮೇಲ್ಕಂಡ ಜೋಡಿಗಳಲ್ಲಿ ಯಾವ್ದು ಸರಿಯಾಗಿದೆ ಅಂತ ಕೇಳಿದ್ರೆ ಆಪ್ಷನ್ ಎ 1 ಮತ್ತು 2, ಆಪ್ಷನ್ ಬಿ 2 ಮಾತ್ರ, ಆಪ್ಷನ್ ಸಿ 1 ಮತ್ತು 3, ಆಪ್ಷನ್ ಡಿ 3 ಮಾತ್ರ. ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಆಪ್ಷನ್ 2 ಮಾತ್ರ ಸರಿಯಾಗಿದೆ. ಹೌದಾ, ಕಲ್ಕತ್ತಾ ಮದ್ರಾಸ್ ಅವರು ಯಾರು ಸ್ಥಾಪನೆ ಮಾಡ್ತಾರ್ರಿ? ವಾರನ್ ಹೆಸ್ಟಿಂಗ್ ಅವರು. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ. ಭಾರತದ ಮೊದಲ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್ಸ್ ಮೇಲೆ ದುರ್ನಡತೆಯ ಆರೋಪವನ್ನು ಹೊರಿಸಿದಾಗ ಅವನ ವಿರುದ್ಧ ಕೈಗೊಂಡ ಕ್ರಮವೇನು? FDA 2018. ಹೌದಾ, ಭಾರತದ ಮೊದಲ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ವಾರನ್ ಹೆಸ್ಟಿಂಗ್ ಮೇಲೆ ದುರ್ನಡತೆಯ ಆರೋಪ ಹೊರಿಸಿದಾಗ ಅವನ ವಿರುದ್ಧ ಕೈಗೊಂಡ ಕ್ರಮವೇನು? ಆಪ್ಷನ್ ಎ, ಅವನ ಬ್ರಿಟನ್ನಿಗೆ ಹಿಂದಿರುಗಲು ಆದೇಶಿಸಲಾಯಿತು. ಆಪ್ಷನ್ ಬಿ, ಅವನ ವಿರುದ್ಧ ದೋಷಾರೋಪಣ ಪ್ರಕ್ರಿಯೆ ಪ್ರಾರಂಭಿಸಲಾಯಿತು. ಆಪ್ಷನ್ ಸಿ, ಅವನು ಅಧಿಕ ಮೊತ್ತದ ದಂಡ ಪಾವತಿಸಲು ಆದೇಶಿಸಲಾಯಿತು. ಆಪ್ಷನ್ ಡಿ, ಬ್ರಿಟಿಷ್ ಸಾಮ್ರಾಜ್ಯದಿಂದ ಕ್ಷಮೆ ಯಾಚಿಸಲು ಅವನಿಗೆ ಹೇಳಲಾಯಿತು. ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಆಪ್ಷನ್ ಬಿ, ಅವನ ವಿರುದ್ಧ ದೋಷಾರೋಪಣ ಕ್ರಿಯೆ ಪ್ರಾರಂಭಿಸಲಾಯಿತು. ಹೌದಾ, ಅವನು ದುರ್ನಡತೆಯ ಒಂದು ಆರೋಪ ಹೊರಿಸಿದಾಗ ಈ ಒಂದು ಕ್ರಮವನ್ನ ಕೈಗೊಂಡಿದ್ದರು. ಇನ್ನು ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥ ನೆಕ್ಸ್ಟ್ ಅಧಿಕಾರಿ ಯಾರಪ್ಪ ಅಂದ್ರ ಒನ್ ಆಫ್ ದ ಮೋಸ್ಟ್ ಫೇವರೇಟ್ ಪರ್ಸನ್ ಅಂತ ಹೇಳ್ಬೋದ್ರಿ, ಲಾರ್ಡ್ ಕಾರ್ನ್ವಾಲಿಸ್. ಹೌದಾ, ಇವ್ರ ಕೊಡುಗೆ ಕೂಡ ಭಾರತಕ್ಕೆ ಅಪಾರವಾದದ್ದು. ಲಾರ್ಡ್ ಕಾರ್ನ್ವಾಲಿಸ್ 1786ರಿಂದ 1793 ತನಕ ಭಾರತದ ಗವರ್ನರ್ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವ್ರು ನೋಡ್ರಿ, ಇವ್ರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಯಾವ್ಯಾವ ರೀತಿ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಬಾರಿಗೆ ಭಾರತೀಯ ನಾಗರಿಕ ಸೇವೆಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ಭಾರತದಲ್ಲಿ ಪ್ರಥಮ ಬಾರಿಗೆ ಭಾರತೀಯ ನಾಗರಿಕ ಸೇವೆಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? SD 2021, KPSC ಗ್ರೂಪ್ ಸಿ 2014, PC 2016ರಲ್ಲಿ ಈ ಪ್ರಶ್ನೆ ಆಗೈತ್ರಿ. ಆಪ್ಷನ್ ಎ ವಾರನ್ ಹೆಸ್ಟಿಂಗ್, ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಸಿ ಲಾರ್ಡ್ ವಿಲಿಯಂ ಬೆಂಟಿಕ್, ಆಪ್ಷನ್ ಡಿ ಲಾರ್ಡ್ ವೆಲ್ಲೆಸ್ಲಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್.
ಭಾರತೀಯ ನಾಗರಿಕ ಸೇವೆಯನ್ನ ಜಾರಿಗೆ ತಂದವರು ಯಾರಪ್ಪ ಅಂದ್ರ ಲಾರ್ಡ್ ಕಾರ್ನ್ವಾಲಿಸ್. ಹೌದಾ? 7ನೇ ಪ್ರಶ್ನೆ ನೋಡ್ರಿ. ಬ್ರಿಟಿಷ್ ಭಾರತದಲ್ಲಿ ಪೊಲೀಸ್ ಪಡೆಯನ್ನು ಮರುಸಂಘಟಿಸಿದವರು ಯಾರು? ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ 2090 ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಆಗಿದ್ದಾರೆ. ಬ್ರಿಟಿಷರು ಭಾರತದಲ್ಲಿ ಪೊಲೀಸ್ ಪಡೆಯನ್ನು ಮರುಸಂಘಟಿಸಿದವರು ಯಾರು? ಆಪ್ಷನ್ ಎ ಲಾರ್ಡ್ ಮಿಂಟೋ, ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಸಿ ಲಾರ್ಡ್ ಮೇಯೋ, ಆಪ್ಷನ್ ಡಿ ವಾರನ್ ಹೆಸ್ಟಿಂಗ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಲಾರ್ಡ್ ಕಾರ್ನ್ವಾಲಿಸ್. ನೆನ್ಪಿರ್ಲಿ, ಭಾರತದಲ್ಲಿ ಪೊಲೀಸ್ ಪಡೆಯನ್ನು ಮರುಸಂಘಟಿಸಿದವರು ಯಾರಪ್ಪ ಅಂದ್ರ ಲಾರ್ಡ್ ಕಾರ್ನ್ವಾಲಿಸ್. ನಿಮಗೆ ನೆನ್ಪಿರ್ಲಿ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ, ಯಾವ ತರ ಕೇಳ್ಯಾರ. ಕಂಪನಿಯ ಆದಾಯವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಭೂ ಒಡೆಯರೊಂದಿಗೆ ಒಂದು ಶಾಶ್ವತ ಒಪ್ಪಂದವಾಗಿ 1793 ಈಸ್ಟ್ ಇಂಡಿಯಾ ಕಂಪನಿಯಿಂದ ಜಮೀನ್ದಾರ್ ಪದ್ಧತಿಯನ್ನು ಸೃಷ್ಟಿಯಾಯಿತು. ಈ ಪದ್ಧತಿಯನ್ನು ಪ್ರಾರಂಭಿಸಿದವರು ಯಾರು? KPS ಗ್ರೂಪ್ ಸಿ 2019 ಈ ಪ್ರಶ್ನೆ ಆಗೈತ್ರಿ. ಅಂದ್ರ ನೀವು ನೇರವಾಗಿ ಏನ್ ನೆನಪಿರ್ಬೇಕಪ್ಪ ಅಂದ್ರ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರ ಇಲ್ಲಿ ಆಪ್ಷನ್ ಕೊಟ್ಟರೆ ಆಪ್ಷನ್ ಎ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಬಿ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಸಿ ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ ಡಿ ಈ ಮೇಲಿನ ಯಾರು ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಲಾರ್ಡ್ ಕಾರ್ನ್ವಾಲಿಸ್. ಖಾಯಂ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರ ಲಾರ್ಡ್ ಕಾರ್ನ್ವಾಲಿಸ್. ಡೈರೆಕ್ಟ್ ಆಗಿ ಕೇಳ್ಬೋದಾಗಿತ್ತು ಅವರು ಖಾಯಂ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಹೇಳಿ. ಅದರ ಬದಲಾಗಿ ಕಂಪನಿಯ ಆದಾಯವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಭೂ ಒಡೆಯರೊಂದಿಗೆ ಒಂದು ಶಾಶ್ವತ ಒಪ್ಪಂದವಾಗಿ 1793 ಈಸ್ಟ್ ಇಂಡಿಯಾ ಕಂಪನಿಯಿಂದ ಜಮೀನ್ದಾರ್ ಪದ್ಧತಿ ಸೃಷ್ಟಿಯಾಯಿತು. ಈ ಪದ್ಧತಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಅಂದ್ರೆ ನೀವು ಓದೋ ಮುಂದೆ ಸ್ವಲ್ಪ ಟೈಮ್ ವೇಸ್ಟ್ ಆಗಲಿ ಅಂತೇಳಿ ಈ ರೀತಿ ಕ್ವಶನ್ಗಳನ್ನ ದೊಡ್ಡದಾಗಿ ಕೊಟ್ಟಿರ್ತಾರೆ, ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗ್ತದೆ. ಹೌದಾ? ನೆಕ್ಸ್ಟ್ ನೋಡ್ರಿ 4ನೇ ಪ್ರಶ್ನೆ ಲಾರ್ಡ್ ಕಾರ್ನ್ವಾಲಿಸ್ ಮೇಲೆ ಕೇಳಿರ್ತಕ್ಕಂಥದ್ದು. ಖಾಯಂ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? KPS ಗ್ರೂಪ್ ಸಿ 2014 SCD 2013 ಈ ಪ್ರಶ್ನೆ ಆಗೈತಿ. ಖಾಯಂ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಅಥವಾ ಭಾರತ ಗವರ್ನರ್ ಜನರಲ್ ಯಾರಪ್ಪ ಅಂದ್ರ ಆಪ್ಷನ್ ಎ ಲಾರ್ಡ್ ವಿಲಿಯಂ ಬೆಂಟಿಕ್, ಆಪ್ಷನ್ ಬಿ ಲಾರ್ಡ್ ಹೆಸ್ಟಿಂಗ್, ಆಪ್ಷನ್ ಸಿ ಲಾರ್ಡ್ ಮಿಂಟೋ, ಆಪ್ಷನ್ ಡಿ ಲಾರ್ಡ್ ಕಾರ್ನ್ವಾಲಿಸ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಲಾರ್ಡ್ ಕಾರ್ನ್ವಾಲಿಸ್. ನೆನ್ಪಿರ್ಲಿ, ಖಾಯಂ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂದಿರ್ತಕ್ಕಂಥ ಗವರ್ನರ್. ನೆಕ್ಸ್ಟ್ ನೋಡ್ರಿ, ಮತ್ತೊಬ್ಬ ಓರ್ವ ಬ್ರಿಟಿಷ್ ಭಾರತದ ಗವರ್ನರ್ ಆಗಿರ್ತಕ್ಕಂಥವ್ರು ಲಾರ್ಡ್ ವೆಲ್ಲೆಸ್ಲಿ. ಇವರ ಆಡಳಿತಾವಧಿ ಎಲ್ಲಿ ತನ ಐತಪ್ಪ ಅಂದ್ರೆ 1798 1805. ಇವ್ರ ಮೇಲೆ ಇಲ್ಲಿವರೆಗೆ ಎಕ್ಸಾಮ್ ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಪ್ರಶ್ನೆ ರೀ, ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? PSI 2020 KPS ಗ್ರೂಪ್ ಸಿ 2019 ಪ್ರಶ್ನೆ. ಸಾಕಷ್ಟು ಅನೇಕ ಬಾರಿ ಎಲ್ಲಾ ತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವು ಪ್ರಶ್ನೆಗಳು ಹಲವಾರು ಬಾರಿ ಆಗ್ಯಾವ, ಮುಂದೆ ಕೂಡ ಹಾಗೆ ಆಗ್ತಾವ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಆಪ್ಷನ್ ಎ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಸಿ ಲಾರ್ಡ್ ಡೌಲೌಸಿ, ಆಪ್ಷನ್ ಡಿ ಲಾರ್ಡ್ ವಿಲಿಯಂ ಬೆಂಟಿಕ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಲಾರ್ಡ್ ವೆಲ್ಲೆಸ್ಲಿ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡ್ರಿ, ಲಾರ್ಡ್ ವೆಲ್ಲೆಸ್ಲಿ ಪರಿಚಯಿಸಿದ ಸಹಾಯಕ ಸೈನ್ಯ ಪದ್ಧತಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ತಪ್ಪಾಗಿದೆ. UPSC 2018 ಹೇಳಿಕೆ ಕೊಟ್ರ ಯಾವ್ದು ತಪ್ಪಾಗಿದೆ ಅಂತ. ಆಪ್ಷನ್ ಎ ಇತರರ ಖರ್ಚಿನಲ್ಲಿ ದೊಡ್ಡ ಸೈನ್ಯವನ್ನು ನಿರ್ಮಿಸುವುದು, ಆಪ್ಷನ್ ಬಿ ಭಾರತವನ್ನು ನೆಪೋಲಿಯನ್ನ ಭಯದಿಂದ ಸುರಕ್ಷಿತವಾಗಿಡುವುದು, ಆಪ್ಷನ್ ಸಿ ಕಂಪನಿಗೆ ನಿರ್ದಿಷ್ಟ ಆದಾಯವನ್ನು ಪಡೆಯುವುದು, ಆಪ್ಷನ್ ಡಿ ಭಾರತೀಯ ರಾಜ್ಯಗಳ ಮೇಲೆ ಬ್ರಿಟಿಷರ ಪರಮಾಧಿಕಾರಿಯನ್ನು ಸ್ಥಾಪಿಸುವುದು. ಇವು ಮೂರು ಕೂಡ ರೈಟ್ ಆಗಿದೆ. ಇಲ್ಲಿ ತಪ್ಪಾದ ಹೇಳಿಕೆ ಯಾವ್ದಪ್ಪ ಅಂದ್ರ ಆಪ್ಷನ್ ಸಿ ಕಂಪನಿಗೆ ನಿರ್ದಿಷ್ಟ ಆದಾಯವನ್ನು ಪಡೆಯುವುದು. ಇದು ತಪ್ಪಾಗಿದೆ. ಹೌದಾ? ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ, ವೆಲ್ಲೆಸ್ಲಿಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಪ್ರಥಮ ಭಾರತೀಯ ದೊರೆ ಯಾರು? SD 2011 ಆಗೈತ್ರಿ. ಆಪ್ಷನ್ ಎ ಅವಧನ್ ನವಾಬ್, ಆಪ್ಷನ್ ಬಿ ಟಿಪ್ಪು ಸುಲ್ತಾನ್, ಆಪ್ಷನ್ ಸಿ ಕರ್ನಾಟಕ ನವಾಬ, ಆಪ್ಷನ್ ಡಿ ಹೈದರಾಬಾದ್ ನಿಜಾಂ. ಹಲವಾರು ಬಾರಿ ಪ್ರಶ್ನೆ ಆಗೈತ್ರಿ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡ ಪ್ರಥಮ ಭಾರತೀಯ ದೊರೆ ಯಾರಪ್ಪ ಅಂದ್ರ ಹೈದರಾಬಾದಿನ ನಿಜಾಂ. ನೆನ್ಪಿರಲಿ. ಹೌದಾ? 4ನೇ ಪ್ರಶ್ನೆ ನೋಡ್ರಿ, ವೆಲ್ಲೆಸ್ಲಿಯು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜ್ ಅನ್ನು ಸ್ಥಾಪಿಸಲು ಕಾರಣವೇನು?
ವೆಲ್ಲೆಸ್ಲಿಯು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಲು ಕಾರಣವೇನು? ಆಪ್ಷನ್ ಎ, ಲಂಡನ್‌ನಲ್ಲಿದ್ದ ನಿರ್ದೇಶಕರ ಮಂಡಳಿಯ ಆದೇಶದಂತೆ ಕಾಲೇಜನ್ನು ಸ್ಥಾಪಿಸಲಾಯಿತು. ಆಪ್ಷನ್ ಬಿ, ಭಾರತದಲ್ಲಿ ಪೌರತ್ವ ಕಲಿಕೆಯಲ್ಲಿ ಆಸಕ್ತಿಯನ್ನು ಪುನರುಜ್ಜೀವನಗೊಳಿಸಲು ಅವನು ಬಯಸಿದ್ದನು. ಆಪ್ಷನ್ ಸಿ, ವಿಲಿಯಂ ಕ್ಯಾರಿ ಮತ್ತು ಅವರ ಸಹಚರರಿಗೆ ಉದ್ಯೋಗ ನೀಡುವ ಉದ್ದೇಶ ಅವನದಾಗಿತ್ತು. ಆಪ್ಷನ್ ಡಿ, ಆಡಳಿತಾತ್ಮಕ ಉದ್ದೇಶಗಳಿಗಾಗಿ ಬ್ರಿಟಿಷರ ನಾಗರಿಕರಿಗೆ ಭಾರತದಲ್ಲಿ ತರಬೇತಿ ನೀಡಲು ಬಯಸಿದ್ದನು. ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಆಪ್ಷನ್ ಡಿ, ಆಡಳಿತಾತ್ಮಕ ಉದ್ದೇಶಗಳಿಗಾಗಿ ಬ್ರಿಟಿಷರ ನಾಗರಿಕರಿಗೆ ಭಾರತದಲ್ಲಿ ತರಬೇತಿ ನೀಡಲು ಬಯಸಿದ್ದನು. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 5ನೇ ಪ್ರಶ್ನೆ. ಭಾರತದ ಗವರ್ನರ್ ಜನರಲ್ ಅವರ ಅಧಿಕಾರಾವಧಿಯು ಅನುಸಾರ ಕ್ರಮವಾಗಿ ಜೋಡಿಸಿರಿ. FD 2023. ಈ ಭಾರತದ ಗವರ್ನರ್ ಜನರಲ್ ಅವರ ಆಡಳಿತ ಅವಧಿಯ ಪ್ರಕಾರ ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳ್ಯಾರಿ. 1ನೇದು ವಾರನ್ ಹೇಸ್ಟಿಂಗ್, 2ನೇದು ಕಾರ್ನ್ವಾಲಿಸ್, 3ನೇದು ವಿಲಿಯಂ ಬೆಂಟಿಕ್, 4ನೇದು ವೆಲ್ಲೆಸ್ಲಿ. ಆಪ್ಷನ್ ಎ 1, 2, 4, 3, ಆಪ್ಷನ್ ಬಿ 1, 4, 3, 2, ಆಪ್ಷನ್ ಸಿ 2, 1, 3, 4, ಆಪ್ಷನ್ ಡಿ 1, 2, 3, 4. ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ರೀ, 1, 2, 4, 3. ಅಂದ್ರೆ ವಾರನ್ ಹೇಸ್ಟಿಂಗ್ ಫಸ್ಟ್ ರೀ, ಸೆಕೆಂಡ್ ಲಾರ್ಡ್ ಕಾರ್ನ್ವಾಲಿಸ್, ಥರ್ಡ್ ಒನ್ ವೆಲ್ಲೆಸ್ಲಿ, ಫೋರ್ತ್ ಒನ್ ವಿಲಿಯಂ ಬೆಂಟಿಕ್. ನೆನಪಿರ್ಲಿ, ಕಾಲಾನುಕ್ರಮದಲ್ಲಿ ಕೂಡ ಅವರ ಒಂದು ಅಧಿಕಾರ ಅವಧಿಯನ್ನು ಕೂಡ ಪ್ರಶ್ನೆಯಲ್ಲಿ ಕೇಳ್ತಾರೆ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಮತ್ತೊಬ್ಬ ಭಾರತದ ಗವರ್ನರ್ ಜನರಲ್ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರ ಲಾರ್ಡ್ ವಿಲಿಯಂ ಬೆಂಟಿಕ್. ಇವರ ಆಡಳಿತಾವಧಿ 1828ರಿಂದ 1835ರವರೆಗೆ. ಈ ಒಂದು ಭಾರತದ ಗವರ್ನರ್ ಜನರಲ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು 1ನೇದು ನೋಡ್ರಿ, ಸತಿ ಪದ್ಧತಿಯನ್ನು ನಿಷೇಧಿಸಲು ಕಾರಣವಾದ ಗವರ್ನರ್ ಜನರಲ್ ಯಾರು? ಸತಿ ಪದ್ಧತಿಯನ್ನು ನಿಷೇಧಿಸಲು ಕಾರಣವಾದ ಗವರ್ನರ್ ಜನರಲ್ ಯಾರು? UPSC 2018. ಆಪ್ಷನ್ ಎ ಲಾರ್ಡ್ ವಾರೆನ್ ಹೇಸ್ಟಿಂಗ್, ಆಪ್ಷನ್ ಬಿ ಲಾರ್ಡ್ ಡಲ್ಹೌಸಿ, ಆಪ್ಷನ್ ಸಿ ಲಾರ್ಡ್ ವಿಲಿಯಂ ಬೆಂಟಿಕ್, ಆಪ್ಷನ್ ಡಿ ಲಾರ್ಡ್ ಕಾರ್ನ್ವಾಲಿಸ್. ಇದಕ್ಕೆ ರೈಟ್ ಆನ್ಸರ್ ಬಂದು ಲಾರ್ಡ್ ವಿಲಿಯಂ ಬೆಂಟಿಕ್. ಸತಿ ಪದ್ಧತಿಯನ್ನು ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರ ಲಾರ್ಡ್ ವಿಲಿಯಂ ಬೆಂಟಿಕ್. ಹೌದಾ? 2ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಮಾಹಿತಿಗಳಲ್ಲಿ ತಪ್ಪಾಗಿ ಜೋಡಿಸಿರುವುದನ್ನು ಗುರುತಿಸಿ. KE ಗ್ರೂಪ್ ಸಿ BMTC 2024 ಒಳಗೆ ಈ ಪ್ರಶ್ನೆ ಆಗೈತಿ ನೋಡ್ರಿ. 1ನೇದು ಏನ್ ಕೊಟ್ರ, ಲಾರ್ಡ್ ಡಲ್ಹೌಸಿ ದತ್ತು ಪುತ್ರರಿಗೆ ಹಕ್ಕಿಲ್ಲ, ಕರೆಕ್ಟ್ ಇದೆ. ಲಾರ್ಡ್ ವಿಲಿಯಂ ಬೆಂಟಿಕ್ ಬಾಲ್ಯ ವಿವಾಹ ನಿಷೇಧ. ನೆಕ್ಸ್ಟ್ 3ನೇದು ಲಾರ್ಡ್ ಕಾರ್ನ್ವಾಲಿಸ್ ಖಾಯಂ ಜಮೀನ್ದಾರ್ ಪದ್ಧತಿ. 4ನೇದು ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ. ಈ ಕೆಳಗಿನ ಸಂಕೇತಗಳನ್ನು ಸರಿಯಾದದನ್ನು ಆರಿಸಿರಿ. A 1 ಮಾತ್ರ, B 2 ಮತ್ತು 4 ಮಾತ್ರ, C 2 ಮಾತ್ರ, D 3 ಮತ್ತು 4 ಮಾತ್ರ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ 2 ಮಾತ್ರ. ಯಾಕಂದ್ರ ಲಾರ್ಡ್ ಡಲ್ಹೌಸಿ ದತ್ತು ಪುತ್ರಿಗೆ ಹಕ್ಕಿಲ್ಲ, ಅವ್ರು ಜಾರಿಗೆ ಮಾಡ್ಯಾರ್ರಿ. ಲಾರ್ಡ್ ವಿಲಿಯಂ ಬೆಂಟಿಕ್ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅವ್ರು ಮಾಡಿಲ್ಲ, ಅವ್ರು ಮಾಡಿದ್ ಯಾವಾಗಪ್ಪ ಅಂದ್ರ ಸತಿ ಪದ್ಧತಿ ನಿಷೇಧ, ನೆನಪಿರ್ಲಿ. ಹೌದಾ? ಇನ್ನು ಲಾರ್ಡ್ ಕಾರ್ನ್ವಾಲಿಸ್ ಖಾಯಂ ಜಮೀನ್ದಾರ್ ಪದ್ಧತಿ, ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಭಾರತದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಅಧಿಕೃತವಾಗಿ ಪರಿಚಯಿಸಿದ ಭಾರತದ ಗವರ್ನರ್ ಜನರಲ್ ಯಾರು? PC ಒಳಗೈತ್ರಿ 2020 PC ಕ್ವಶನ್ ಪೇಪರ್ ಒಳಗ. ಭಾರತದ ಇಂಗ್ಲಿಷ್ ಭಾಷೆಯನ್ನು ಅಧಿಕೃತವಾಗಿ ಪರಿಚಯಿಸಿದ ಭಾರತದ ಗವರ್ನರ್ ಜನರಲ್ ಯಾರು? ಆಪ್ಷನ್ ಎ ಲಾರ್ಡ್ ಮೆಕಾಲೆ, ಆಪ್ಷನ್ ಬಿ ಲಾರ್ಡ್ ಹೇಸ್ಟಿಂಗ್, ಆಪ್ಷನ್ ಸಿ ಲಾರ್ಡ್ ಕರ್ಜನ್, ಆಪ್ಷನ್ ಡಿ ಲಾರ್ಡ್ ಬೆಂಟಿಕ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಲಾರ್ಡ್ ವಿಲಿಯಂ ಬೆಂಟಿಕ್. ಹೌದಾ? ನೆಕ್ಸ್ಟ್ ನೋಡ್ರಿ, 4ನೇ ಪ್ರಶ್ನೆ, 1831ರಲ್ಲಿ ಮೈಸೂರಿನ ಕಮಿಷನರ್ ಆಡಳಿತವನ್ನು ಜಾರಿಗೆ ತಂದವರು ಯಾರು? KPSC ಗ್ರೂಪ್ ಸಿ 2023. ಆಪ್ಷನ್ ಎ ವಿಲಿಯಂ ಬೆಂಟಿಕ್, ಆಪ್ಷನ್ ಬಿ ಆರ್ಥರ್ ವೆಲ್ಲೆಸ್ಲಿ, ಆಪ್ಷನ್ ಸಿ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಡಿ ಚಾರ್ಲ್ಸ್ ಮೆಟ್ಕಾಫ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ವಿಲಿಯಂ ಬೆಂಟಿಕ್. ನೆನಪಿರಲ್ರಿ, ಇವ್ರೇನಪ್ಪಾ ಅಂದ್ರೆ 1831ರಲ್ಲಿ ಮೈಸೂರಿನಲ್ಲಿ ಕಮಿಷನರ್ ಆಡಳಿತವನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರ ವಿಲಿಯಂ ಬೆಂಟಿಕ್. ನಿಮ್ಗೆ ನೆನಪಿರ್ಲಿ. ಇನ್ನ ಇಷ್ಟು ಕೆಲವು ಇತರೆ ಗವರ್ನರ್ಗಳನ್ನ ನಾವು ನೋಡ್ಬೇಕಾಗಿತ್ತಪ್ಪ ಅಂದ್ರ ಅವ್ರ ಮೇಲೆ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ಯಾರೆ ನೋಡ್ರಿ. ಫಸ್ಟ್ ಪ್ರಶ್ನೆ, ಈ ಕೆಳಕಂಡ ಗವರ್ನರ್ ಜನರಲ್ಗಳ ಪೈಕಿ
ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿದ್ದ ನಿರ್ಬಂಧಗಳನ್ನು ತೆಗೆದುಹಾಕಿದ್ದರು? ಕೆಪಿಎಸ್ ಗ್ರೂಪ್ ಸಿ ಪಿಡಿಒ ಒಳಗೆ ಈ ಪ್ರಶ್ನೆ ಆಗೈತಿ. ಆಪ್ಷನ್ ಎ ವಾರನ್ ಹೇಸ್ಟಿಂಗ್, ಆಪ್ಷನ್ ಬಿ ಲಾರ್ಡ್ ವಿಲಿಯಂ ಬೆಂಟಿಕ್, ಆಪ್ಷನ್ ಸಿ ಸರ್ ಚಾರ್ಲ್ಸ್ ಮೆಟ್ಕಾಫ್, ಆಪ್ಷನ್ ಡಿ ಲಾರ್ಡ್ ಮಿಂಟೋ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಸರ್ ಚಾರ್ಲ್ಸ್ ಮೆಟ್ಕಾಫ್, ನೆನ್ಪಿರ್ಲಿ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ಪದ್ಧತಿಯಲ್ಲಿ 1843 ಭಾರತದ ಅಧಿನಿಯಮ 5ರ ಮೂಲಕ ಭಾರತದಲ್ಲಿ ಕಾನೂನು ಬಾಹಿರವೆಂದು ಘೋಷಿಸಲಾಗಿದೆ? ಕೆಪಿಎಸ್ಸಿ ಗ್ರೂಪ್ ಬಿ ಒಳಗ 2025ನೇ ಕ್ವಶನ್ ಪೇಪರ್ ಐತ್ರಿ. ಆಪ್ಷನ್ ಎ ಸತಿ, ಆಪ್ಷನ್ ಬಿ ಶಿಶು ಹತ್ಯೆ, ಆಪ್ಷನ್ ಸಿ ಗುಲಾಮ್ಗಿರಿ, ಆಪ್ಷನ್ ಡಿ ವರದಕ್ಷಿಣೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಸಿ ಗುಲಾಮ್ಗಿರಿ, ನೆನ್ಪಿರ್ಲಿ. ನೆಕ್ಸ್ಟ್ ನೋಡ್ರಿ 3ನೇ ಪ್ರಶ್ನೆ. ಈ ಕೆಳಗಿನ ಯಾವ ಬ್ರಿಟಿಷ್ ಗವರ್ನರ್ ಅನ್ನು ಭಾರತದಲ್ಲಿ ಗುಲಾಮ್ಗಿರಿಯನ್ನು ರದ್ದುಪಡಿಸಿದನು? ಪಿಸಿ 2019. ಆಪ್ಷನ್ ಎ ಲಾರ್ಡ್ ಆಕ್ಲೆಂಡ್, ಆಪ್ಷನ್ ಬಿ ಲಾರ್ಡ್ ಅಮೇಸ್, ಆಪ್ಷನ್ ಸಿ ಲಾರ್ಡ್ ಎಲ್ಬೆನ್ಬರೋ, ಆಪ್ಷನ್ ಡಿ ಲಾರ್ಡ್ ಡೌಲಸಿ. ಇದಕ್ಕೆ ರೈಟ್ ಆನ್ಸರ್ ಬಂದು ಲಾರ್ಡ್ ಎಲ್ಲೆನ್ಬರೋ. ಹೌದಾ? ಇನ್ನ ಭಾರತದ ಮತ್ತೊಬ್ಬ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ಡೌಲ್ಹೌಸಿ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಾಗಿವೆ. ಲಾರ್ಡ್ ಡೌಲ್ಹೌಸಿಯ 1848ರಿಂದ 1856ವರೆಗೆ ಅವರ ಆಡಳಿತಾವಧಿ ಇತ್ರಿ. ನೋಡ್ರಿ, ಲಾರ್ಡ್ ಡೌಲ್ಹೌಸಿ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು. 1ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದವರು ಯಾರು? ಪಿಸಿ 2017, ಎಸ್ಡಿ 2013 ಕ್ವಶನ್ ಪೇಪರ್ ಒಳಗೆ ಆಗೈತ್ರಿ. ಆಪ್ಷನ್ ಎ ಲಾರ್ಡ್ ವಿಲಿಯಂ ಬೆಂಟಿಕ್, ಆಪ್ಷನ್ ಬಿ ಲಾರ್ಡ್ ಕರ್ಜನ್, ಆಪ್ಷನ್ ಸಿ ಲಾರ್ಡ್ ಡೌಲ್ಹೌಸಿ, ಆಪ್ಷನ್ ಡಿ ಲಾರ್ಡ್ ಹೇಸ್ಟಿಂಗ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಲಾರ್ಡ್ ಡೌಲ್ಹೌಸಿ. ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರ ಲಾರ್ಡ್ ಡೌಲ್ಹೌಸಿ. 2ನೇ ಪ್ರಶ್ನೆ ನೋಡ್ರಿ. ಕೆಳಗೆ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎಂದು 2 ಹೇಳಿಕೆಗಳನ್ನು ನೀಡಲಾಗಿದೆ. ಎಸ್ಡಿ 2023 ಒಳಗಾಗೈತ್ರಿ. ಪ್ರತಿಪಾದನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಲಾರ್ಡ್ ಡೌಲ್ಹೌಸಿ ರೂಪಿಸಿದ್ದಲ್ಲ, ಅದನ್ನು 1834ರಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಪರಿಚಯಿಸಿತ್ತು. ಕಾರಣ, ಈ ನೀತಿಯು ಗಂಡು ಸಂತಾನವಿಲ್ಲದ ಭಾರತೀಯ ರಾಜ್ಯಗಳನ್ನು ವಶಪಡಿಸಿಕೊಳ್ಳಲು ಡೌಲ್ಹೌಸಿಗೆ ನೇರವಾಯಿತು. ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ರಿ. ಆಪ್ಷನ್ ಎ ಮತ್ತು ಆರ್ ಎರಡು ಸರಿಯಾಗಿವೆ ಮತ್ತು ಆರ್ ಎಂಬುದು ಎ ಯ ಸರಿಯ ವಿವರಣವಾಗಿದೆ. ಬಿ, ಎ ಮತ್ತು ಆರ್ ಎರಡು ಸರಿಯಾಗಿವೆ, ಆದರೆ ಆರ್ ಎಂಬುದು ಎ ಯ ಸರಿಯಾದ ವಿವರಣೆಯಾಗಿಲ್ಲ. ಆಪ್ಷನ್ ಸಿ, ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಆಪ್ಷನ್ ಡಿ, ಎ ತಪ್ಪಾಗಿದೆ ಆದರೆ ಆರ್ ಸರಿಯಾಗಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆರ್ ಎಂಬುದು ಎ ಯ ಸರಿಯಾದ ವಿವರಣೆಯಾಗಿದೆ. 3ನೇ ಪ್ರಶ್ನೆ ನೋಡ್ರಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ ಬ್ರಿಟಿಷರನ್ನು ಆಕ್ರಮಿಸಿಕೊಂಡ ಮೊದಲ ಭಾರತೀಯ ರಾಜ್ಯ ಯಾವುದು? ಹೌದಾ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಬ್ರಿಟಿಷರ ಆಕ್ರಮಿಸಿಕೊಂಡ ಮೊದಲ ಭಾರತೀಯ ರಾಜ್ಯ ಯಾವುದು? ಕೆಪಿಎಸ್ ಗ್ರೂಪ್ ಸಿ 2021ರಲ್ಲಿ ಆಗೈತಿ. ಆಪ್ಷನ್ ಎ ಸಾತಾರ, ಆಪ್ಷನ್ ಬಿ ನಾಗ್ಪುರ, ಆಪ್ಷನ್ ಸಿ ಝಾನ್ಸಿ, ಆಪ್ಷನ್ ಡಿ ಜೈಪುರ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ ಎ ಸಾತಾರ. ಹಲವು ಬಾರಿ ಪ್ರಶ್ನೆ ಆಗೈತಿ, ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆ ಆಗೈತಿ, ನೆನ್ಪಿಡಿ. ಹೌದಾ? ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. ಭಾರತದಲ್ಲಿ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಜಾರಿಗೆ ತಂದವರು ಯಾರು? ಪಿಸಿ 2021, ಕೆಪಿಎಸ್ಸಿ ಗ್ರೂಪ್ ಸಿ 2019 ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿದೆ. ಆಪ್ಷನ್ ಎ ಲಾರ್ಡ್ ರಿಪ್ಪನ್, ಆಪ್ಷನ್ ಬಿ ಲಾರ್ಡ್ ವಿಲಿಯಂ ಬೆಂಟಿಕ್, ಆಪ್ಷನ್ ಸಿ ಲಾರ್ಡ್ ಇರ್ವಿನ್, ಆಪ್ಷನ್ ಡಿ ಲಾರ್ಡ್ ಡೌಲ್ಹೌಸಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಲಾರ್ಡ್ ಡೌಲ್ಹೌಸಿ. ಭಾರತದಲ್ಲಿ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಜಾರಿಗೆ ತಂದವರು ಲಾರ್ಡ್ ಡೌಲ್ಹೌಸಿ, ನೆನ್ಪಿರ್ಲಿ. 5ನೇ ಪ್ರಶ್ನೆ ನೋಡ್ರಿ. ಭಾರತದಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಯಾವ ವರದಿ ಅಥವಾ ಕಾಯ್ದೆಯ ಮೂಲಕ ಜಾರಿಗೆ ತರಲಾಯಿತು? ಪಿಸಿ 2017. ಭಾರತದಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಅಥವಾ ಕಾಯ್ದೆಯ ಮೂಲಕ ಜಾರಿಗೆ ತರಲಾಯಿತು. ಆಪ್ಷನ್ ಎ 1813 ಚಾರ್ಟರ್ ಕಾಯ್ದೆ, ಆಪ್ಷನ್ ಬಿ 1835 ಮೆಕಲಾ ವರದಿ, ಆಪ್ಷನ್ ಸಿ 1882 ಹಂಟರ್ ಕಮಿಷನ್, ಆಪ್ಷನ್ ಡಿ 1854
ವುಡ್ಸ್ ವರದಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ 1854ರ ವುಡ್ಸ್ ವರದಿ. 6ನೇ ಪ್ರಶ್ನೆ ನೋಡ್ರಿ, ವುಡ್ಸ್ ವರದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? UPSC 2018ರಲ್ಲಿ 1ನೇ ಹೇಳಿಕೆ ನೋಡ್ರಿ, ಧನ ಸಹಾಯ ನೆರವು ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು. 2ನೇದು ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಶಿಫಾರಸು ಮಾಡಲಾಯಿತು. 3ನೇದು ಶಿಕ್ಷಣದ ಎಲ್ಲಾ ಹಂತಗಳಲ್ಲಿ ಇಂಗ್ಲಿಷ್ ಅನ್ನು ಬೋಧನಾ ಮಾಧ್ಯಮವಾಗಿ ಶಿಫಾರಸು ಮಾಡಲಾಯಿತು. ಕೆಳಗೆ ನೀಡಲಾದ ಸರಿಯಾದ ಸಂಕೇತ ಬಳಸಿ ಉತ್ತರಿಸಿ. ಆಪ್ಷನ್ ಎ 1 ಮತ್ತು 2 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ 1 ಮತ್ತು 2 ಮಾತ್ರ. ಧನ ಸಹಾಯ ನೆರವು ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು, ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಶಿಫಾರಸು ಮಾಡಲಾಯಿತು. ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾರತದ ಗವರ್ನರ್ ಜನರಲ್ ಬಗ್ಗೆ ಕೇಳಿರುವ ಪ್ರಶ್ನೆಗಳು ಮುಂದೆ ಕೂಡ ಒಳ್ಳೊಳ್ಳೆ ರಿಪೀಟ್ ಆಗಿರ್ತವೆ. ಈಗಾಗಲೇ ಇವು ರಿಪೀಟ್ ಆಗು ಕೂಡ ಪ್ರಶ್ನೆಗಳಿವೆ, ನೆನ್ಪಿರ್ಲಿ. ಲಾರ್ಡ್ ಕಾರ್ನ್ವಾಲಿಸ್, ವಿಲಿಯಂ ಬೆಂಟಿಕ್, ಲಾರ್ಡ್ ಡಲ್ಹೌಸಿ, ಹೌದಾ, ಥಾಮಸ್ ಮನ್ರೋ ಯಾವ್ಯಾವ ಕಾಯ್ದೆಗಳನ್ನ ಜಾರಿಗೆ ತಂದರು, ಯಾವ್ಯಾವ ಕಾಲೇಜುಗಳನ್ನ ಸ್ಥಾಪನೆ ಮಾಡಿದ್ರು, ಯಾವ ನೀತಿಗಳನ್ನ ಜಾರಿಗೆ ತಂದರು, ಯಾವ ಕಾಯ್ದೆಗಳನ್ನ ನಿಷೇಧ ಮಾಡಿದ್ರು, ಎಲ್ಲವೂ ಕೂಡ ಪ್ರಶ್ನೆ ಆಗ್ತವೆ. ಅದಕ್ಕೆ ಇದೇ ರೀತಿ ಒಂದೊಂದು ಟಾಪಿಕ್ ಮೇಲೆ ನಮ್ಮ ಚಾನೆಲ್ನಲ್ಲಿ ಇದೇ ರೀತಿ ಪ್ರಶ್ನೆ ಪತ್ರಿಕೆ ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ತಗೊಂಡು ಬರ್ತಾ ಇರ್ತೇವೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದ.